Hello guys, welcome back to my channel ಕನ್ನಡ ಸೋಮ ಎಡಿಂಗ್ guys. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ guys. ಬನ್ನಿ guys, ಇವತ್ತಿನ SRH ವರ್ಸಸ್ LST ಮ್ಯಾಚ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಈ ಮ್ಯಾಚ್ ನಡೀತಾ ಇರೋದು ಎಲ್ಲಿ ಅಂತ ನೋಡಿದ್ರೆ ಈ ಮ್ಯಾಚ್ ನಡೀತಾ ಇರುವಂತದ್ದು ಹೈದರಾಬಾದ್ ನ ರಾಜೀವ್ ಗಾಂಧಿ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ. ಇಲ್ಲಿ ಮ್ಯಾಚ್ ನಡೀತದೆ, ಎಲ್ರಿಗೂ ಗೊತ್ತು ಹೈ ಸ್ಕೋರಿಂಗ್ ಮ್ಯಾಚ್ ನಡೆಯುತ್ತೆ ಅಂತ. ಬನ್ನಿ ಅದಕ್ಕೂ ಮುಂಚೆ ಪಿಚ್ ರಿಪೋರ್ಟ್ ನ ನೋಡ್ಕೊಳ್ಳೋಣ. ಪಿಚ್ ರಿಪೋರ್ಟ್ ಏನಪ್ಪಾ ಅಂದ್ರೆ ಫುಲ್ ಬ್ಯಾಟಿಂಗ್ ಪಿಚ್ ಇರುತ್ತೆ, ಒಳ್ಳೆ ಬ್ಯಾಟಿಂಗ್ ಪಿಚ್, ಒಳ್ಳೆ ಬೌನ್ಸ್ ಇರುತ್ತೆ. ಇಲ್ಲಿ ಒಳ್ಳೆ ಬೌನ್ಸ್ ಇರೋದ್ರಿಂದ ಬ್ಯಾಟರ್ಸ್ ಚೆನ್ನಾಗಿ ಆಡ್ತಾರೆ. 250+ ರನ್ ಹೊಡೆದಿದ್ದಾರೆ ಈ ಪಿಚ್ ಅಲ್ಲಿ. SRH ಅಂತೂ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 250 ಮಿಸ್ ಇಲ್ಲ. LSG ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ 220 ಒಳಗಡೆನೆ ಕಟ್ಟಾಕೋಕ್ ನೋಡ್ತಾರೆ SRH ಅವರು. ನೋಡೋದಾರೆ ಇವರು ಹೆಡ್ ನೋಡೋದಾರೆ ಹೆಡ್ ಅಲ್ಲಿ 6 ಮ್ಯಾಚ್ ಆಡಿದ್ದಾರೆ. 6 ಮ್ಯಾಚ್ ಅಲ್ಲಿ SRH ಅವರು 2 ಮ್ಯಾಚ್ ಗೆದ್ದಿದ್ದಾರೆ, LSG ಅವರು 4 ಮ್ಯಾಚ್ ಗೆದ್ದಿದ್ದಾರೆ. ಹೆಡ್ ಅಲ್ಲಿ ಏನೇ ಪ್ರಾಬಬಲ್ ಆಗಿ ಇವರು LSG ಅವರು ಚಾನ್ಸ್ ಐತೆ. ಇನ್ನು ನೋಡಿದ್ರೆ ಇವರಿಬ್ರು ಆಡಿದಾಗ 6 ಮ್ಯಾಚ್ ಆಡಿದ್ದಾರೆ. 6 ಮ್ಯಾಚ್ ಅಲ್ಲಿ ಯಾವಾಗ್ಲೂ ಕೂಡ 200 ರನ್ ಹೊಡೆದೇ ಇಲ್ಲ ಎರಡು ಟೀಮು. ಹೊಡೆದಿರೋದು 191 LSG ಅವರು 2023 ರಲ್ಲಿ. ಇನ್ನು ನೆಕ್ಸ್ಟ್ ಇವರಿಬ್ರು ಎರಡು ಟೀಮ್ ಗಳ ಪ್ಲೇಯಿಂಗ್ ಲೆವೆನ್ ನ ನೋಡೋದಾದ್ರೆ SRH ಕಡೆ ಯಾವುದೇ ರೀತಿ ಪ್ಲೇಯಿಂಗ್ ಲೆವೆನ್ ಚೇಂಜಸ್ ಆಗಲ್ಲ. ಲಾಸ್ಟ್ ಮ್ಯಾಚ್ ಆಡಿದ ರೀತಿನೇ ಆಡ್ತಾರೆ. ಅಭಿ, ಕ್ಲಾಸ್ ಎಡ್, ಕಿಸಾನ್ ಮತ್ತು ಕ್ಲಾಸೆನ್, ಅನಿಕೇತ್ ವರ್ಮಾ, ನಿತೀಶ್ ಕುಮಾರ್ ರೆಡ್ಡಿ, ಸಲೀಂ ಅರೋರಾ, ಹರ್ಷ್ ದೂಬೆ, ಶಿವಾಂಶು ಕುಮಾರ್, ಜೈದೇವ್ ಉನಾದ್ಕಟ್ ಮತ್ತು ಡೇವಿಡ್ ಪೇನ್ ಇವ್ರು ಆಡಿದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಶಾನ್ ಮಲಿಂಗ್ ಅವ್ರು ಬರ್ತಾರೆ. ಇನ್ನು LSG ಕಡೆ ಪ್ಲೇಯಿಂಗ್ ಲೆವೆನ್ ನೋಡಿದ್ರೆ ಮಿಚೆಲ್ ಮಾರ್ಷ್ ಮತ್ತು ಪಂತ್ ಲಾಸ್ಟ್ ಮ್ಯಾಚ್ ಓಪನ್ ಮಾಡಿದ್ರು. ಬಟ್ ಈ ಮ್ಯಾಚ್ ಆಡನ್ ಮಾರ್ಕ್ರಮ್ ಅವರು ಓಪನ್ ಮಾಡಬೇಕು, ರಿಷಬ್ ಪಂತ್ ಅವರು ನಂಬರ್ 3 ಬರಬೇಕು ಅಂತ ಹೇಳ್ತೀನಿ. ಯಾಕೆಂದ್ರೆ ರಿಷಬ್ ಪಂತ್ ಅವರು ಓಪನಿಂಗ್ ಅಲ್ಲಿ ಯಾವಾಗ್ಲೂ ಕೂಡ ಚೆನ್ನಾಗಿ ಆಡಿಲ್ಲ, ಅವ್ರು ಯಾವಾಗ್ಲೂ ಮಿಡಲ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡಿದ್ದಾರೆ. ಅದರಿಂದ ಮಿಚೆಲ್ ಮಾರ್ಷ್ ಮತ್ತು ಮಾರ್ಕ್ರಮ್ ಅವರು ಓಪನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಪಂತ್ ಅವರು ನೆಕ್ಸ್ಟ್ ಮ್ಯಾಚ್ ಟ್ರೈ ಮಾಡ್ತೀನಿ ಅಂತ ಲಾಸ್ಟ್ ಮ್ಯಾಚ್ ಪೋಸ್ಟ್ ಮ್ಯಾಚ್ ರಿವ್ಯೂ ಅಲ್ಲಿ ಹೇಳಿರೋದ್ರಿಂದ ಅವರೇ ಈ ಸಲನೂ ಕೂಡ ಆಡ್ತಾರೆ. ಮಾರ್ಷ್ ಮತ್ತು ಪಂತ್ ಓಪನ್ ಮಾಡಿದ್ರೆ ನಂಬರ್ 3 ಅಲ್ಲಿ ಮಾರ್ಕ್ರಮ್ ಬರ್ತಾರೆ. ಇನ್ನು ಲಾಸ್ಟ್ ಮ್ಯಾಚ್ ಪೂರನ್ ಅವ್ರನ್ನ ನಂಬರ್ 5 ನಂಬರ್ 6 ಅಲ್ಲಿ ಕಳಿಸಿದ್ರು. ಆ ರೀತಿ ಕಳಿಸಬಾರ್ದು, ಈ ಮ್ಯಾಚ್ ಅವ್ರನ್ನ ನಂಬರ್ 4 ಅಲ್ಲೇ ಕಳಿಸ್ಬೇಕು. ಯಾಕೆಂದ್ರೆ ಅವರು ಟಾಪ್ ಆರ್ಡರ್ ಅಲ್ಲಿ ಕ್ಲಿಕ್ ಆಗಿರೋದು ಅದರಿಂದ. ಇನ್ನು ನಂಬರ್ 5 ಅಲ್ಲಿ ಆಯುಷ್ ಬಡಾನಿಯರ್ ಬರ್ತಾರೆ. ಇವ್ರು ಹೇಳ್ಕೊಳ್ಳೋ ರೀತಿ ಆಡಿಲ್ಲ, ಆದ್ರೆ ಕೆಲವೊಂದು ಮ್ಯಾಚ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೀಡಿದ್ದಾರೆ, ಅದರಿಂದ ಅವ್ರನ್ನ ಆಡಿಸ್ತಾ ಇದ್ದಾರೆ. ಇನ್ನು ನಂಬರ್ 6 ಅಲ್ಲಿ ಅಬ್ದುಲ್ ಸಮದ್ ಅವ್ರು ಬರ್ತಾರೆ. ಅಬ್ದುಲ್ ಸಮದ್ ಅವರು ಒಳ್ಳೆ ಬ್ಯಾಟರ್, ನೋಡಿದ್ವಿ ಲಾಸ್ಟ್ ಮ್ಯಾಚ್ ಕೂಡ ಒಳ್ಳೆ 30 ಹೊಡೆದ್ರು. ಇನ್ನು ನೆಕ್ಸ್ಟ್ ನಂಬರ್ 7 ಅಲ್ಲಿ ಶಾಬಾಷ್ ಅಹಮದ್ ಅವರು, ಅದು ಲಾಸ್ಟ್ ಮ್ಯಾಚ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ತಂದ್ರು, ಬೌಲಿಂಗ್ ಅಲ್ಲಿ ಹೊಡ್ಸ್ಕೊಂಡ್ರು. ಬಟ್ ಶಾಬಾಷ್ ಅಹಮದ್ ಅವ್ರನ್ನ ಟೀಮ್ ಅಲ್ಲಿ ಆಡ್ಸಿದ್ರೆ ಬ್ಯಾಟಿಂಗ್ ಅಲ್ಲಿ ಕೂಡ ಹೆಲ್ಪ್ ಆಗುತ್ತೆ. ಬೌಲಿಂಗ್ ಅಲ್ಲಿ ಅವ್ನು ಲಾಸ್ಟ್ ಮ್ಯಾಚ್ ಅವ್ನು ಬ್ಯಾಟ್ ಡೇ ಆದ್ರಿಂದ ಹೊಡ್ಸ್ಕೊಂಡ್ರು. ಒಳ್ಳೆ ಬೌಲಿಂಗ್ ಕೂಡ ಮಾಡ್ಬೋದು ಈ ಮ್ಯಾಚ್, 2 ಓವರ್ ಹಾಕಿದ್ರೆ ಹಾಕ್ಬೋದು. ಇನ್ನು ನೆಕ್ಸ್ಟ್ ನಂಬರ್ 8 ಅಲ್ಲಿ ಮೊಹಮ್ಮದ್ ಶಮಿ ಅವ್ರು ಬರ್ತಾರೆ. ಇನ್ನು ನಂಬರ್ 9 ಅಲ್ಲಿ ಎನ್ರಿಕ್ ನೋಕಿ ಅವ್ರು ಬರ್ತಾರೆ. ನೋಕಿ ಅವ್ರು ಯಾವಾಗ್ಲೂ ದುಬಾರಿ ಬೌಲರು, ಇವ್ರ ಬಗ್ಗೆ ಮಾತಾಡೋಂಗಿಲ್ಲ. ಆದ್ರೆ LSG ಅವರು ಕಾರಣಿದ್ದಾರೆ, ಇವ್ರನ್ನ ಆಡಿಸ್ಲೇಬೇಕು, ಆ ಲೆವೆಲ್ ಆಗಿದೆ LSG ಅವರಿಗೆ, ಬೇರೆ ರಿಪ್ಲೇಸ್ಮೆಂಟೇ ಇಲ್ಲ. ಇನ್ನು ನೆಕ್ಸ್ಟ್ ನಂಬರ್ 10 ಅಲ್ಲಿ ಮೋಸಿನ್ ಖಾನ್, ಲಾಸ್ಟ್ ಮ್ಯಾಚ್ ಏನ್ ಬೌಲಿಂಗ್ ಮಾಡಿದಾಗರು, ಒಳ್ಳೆ ಬೌಲಿಂಗ್, ಒಳ್ಳೆ ಕರೆಕ್ಟ್ ಬೌಲಿಂಗ್ ಮಾಡ್ದ. ಇನ್ನು ನೆಕ್ಸ್ಟ್ ಪ್ರಿನ್ಸ್ ಯಾದವ್, ಇವನು ಕೂಡ ಒಳ್ಳೆ ಬೌಲಿಂಗ್ ಮಾಡ್ದ ಲಾಸ್ಟ್ ಮ್ಯಾಚ್ ಅಲ್ಲಿ. ಇನ್ನು ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ದಿಗ್ವೇಶ್ ರಾತಿ ಅವ್ರು ಬರ್ತಾರೆ. ಅದು ದಿಗ್ವೇಶ್ ರಾತಿ ಅವರು ಒಳ್ಳೆ ಬೌಲಿಂಗ್ ಮಾಡೋದ್ರಿಂದ ಅವ್ರನ್ನ ಆಡಿಸ್ಲೇಬೇಕು. ಲಾಸ್ಟ್ ಮ್ಯಾಚ್ ದಿಗ್ವೇಶ್ ರಾತಿ ಅವ್ರು ಬಂದು ಶಾಬಾಷ್ ಅಹಮದ್ ಅವ್ರು ತಂದ್ರು, ಅವ್ರು ಹೊಡ್ಸ್ಕೊಂಡ್ರು. ಆದ್ರೆ ದಿಗ್ವೇಶ್ ರಾತಿ ಅವ್ರು ಬಂದ್ರೆ ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ ಅಂತ ಹೇಳ್ತೀನಿ. ಇದು ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್. ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನೋಡಿದ್ಮೇಲೆ ನನ್ನ ಪ್ರಿಡಿಕ್ಷನ್ ಏನಪ್ಪಾ ಅಂದ್ರೆ ಇವತ್ತು LSG ಕಡೆ ಪಂತ್ ಅವರು ಒಂದು ಒಳ್ಳೆ ನಾಕ್ ಆಡ್ತಾರೆ ಗುರು, ಪಕ್ಕ ಹೊಡಿತಾರೆ 50+ ಇವತ್ತು ಪಂತ್. ಅದೇ ರೀತಿ ಬೌಲಿಂಗ್ ಅಲ್ಲಿ ದಿಗ್ವೇಶ್ ರಾತಿ ಅವರು ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ ಇವತ್ತು. ದಿಗ್ವೇಶ್ ರಾತಿ ಅವ್ರನ್ನ ತರಲೇಬೇಕು, ದಿಗ್ವೇಶ್ ರಾತಿ ಅವ್ರು ಒಳ್ಳೆ ಬೌಲಿಂಗ್ ನ ಮಾಡ್ತಾರೆ. ಇನ್ನು ಈ ಕಡೆ ಬಂದ್ರೆ ಈ ಕಡೆ ನನಗೆ ಯಾಕೋ ಅನಿಸ್ತಾ ಇದೆ ಇವತ್ತು ಓಪನರ್ಸ್ ಇಂದ 100 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಅನಿಸ್ತಾ ಇದೆ ಗುರು. ಓಪನರ್ಸ್ ಅಭಿ ಮತ್ತು ಎಡ್ ಅವ್ರು ಇಬ್ಬರಿಂದ 100 ರನ್ ಪಾರ್ಟ್ನರ್ಶಿಪ್ ಬರುತ್ತೆ, ಇಬ್ರು ಕೂಡ ಚೆನ್ನಾಗಿ ಆಡ್ತಾರೆ. ಇನ್ನು ಬೌಲಿಂಗ್ ಅಲ್ಲಿ ನನ್ನಿಷ್ಟ ಇವತ್ತು ಇಶಾನ್ ಮಲಿಂಗ್ ಅವ್ರು ಇಂಪ್ಯಾಕ್ಟ್ ಮಾಡ್ತಾರೆ. ಹೌದು, ಇಶಾನ್ ಮಲಿಂಗ್ ಅವರು ಒಳ್ಳೆ ಇಂಪ್ಯಾಕ್ಟ್ ಮಾಡ್ತಾರೆ. ಇನ್ನು ಈ ಮ್ಯಾಚ್ ನ ಯಾರು ಗೆಲ್ತಾರೆ ಅಂದ್ರೆ ಈ ಮ್ಯಾಚ್ ನ ಗೆಲ್ಲುವಂತದ್ದು ಹೈದರಾಬಾದ್. ಏನೇ ಚೆನ್ನಾಗಿ ಆಡ್ಬೋದು LSG ಅವರು, ಆದ್ರೆ ಹೈದರಾಬಾದ್ ಅಷ್ಟು ಈಕ್ವಲ್ ಟೀಮ್ ಇಲ್ಲ, ಅದರಿಂದ ಹೈದರಾಬಾದ್ ಅವ್ರು ಗೆಲ್ತಾರೆ. ಇದಾಗಿತ್ತು ಗೈಸ್ ಇವತ್ತಿನ ವಿಡಿಯೋ. ನಿಮ್ಮ ಪ್ರಿಡಿಕ್ಟ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.